ಇನ್ಸ್ಪೈರ್ ಅಂತ ಹೇಳಕ್ ಇಷ್ಟ. ಬಟ್ ನನ್ನ ಪ್ರಕಾರ ಬೆಸ್ಟ್ ಇನ್ವೆಸ್ಟ್ ಅಂದ್ರೆ ಇಂಡಿಯಾಲಿ ಜುಂಜುನ್ವಾಲಾ. ನೋ ಬಡಿ ಎಲ್ಸ್ ಆ ಲೆವೆಲ್ಗೆ ಯಾರು ಇಲ್ಲ. ದಮಾನಿ ಯಾರು ಹತ್ರನೂ ಇಲ್ಲ. ಅಂದ್ರೆ ಒಂದ್ ವಿನ್ನರ್ might be a controversy, but still I am pretty sure Damani will also say that it is not close to ಅಂತ. 5 billion is a lot of money. ಜುಂಜುನ್ವಾಲಾ ಸಾಯ್ಬೇಕಾದ್ರೆ he made 5 billion. ಮತ್ತು ಒಂದು ಐಡಿಯಾ ಅಲ್ಲ, ಈಗ ಜನ ರಿಮೆಂಬರ್ ಹಿಮ್ ಫಾರ್ ಟೈಟನ್. ಬಟ್ ಅವನದು ಇದು ರೇಟಿಂಗ್ ಏಜೆನ್ಸಿ ಒಂದು ಅದು 100 ಬ್ಯಾಗರ್ ಆಗಿದೆ. ಕ್ರಿಸಿಲ್ ಆಮೇಲೆ ಲೂಪಿನಲ್ಲಿ ಸಿಕ್ಕಾಪಟ್ಟೆ ಮೆನಿ ಐಡಿಯಾಸ್ ಅಲ್ಲಿ ಅವನಿಗೆ 30, 40, 50x. ಟೈಟನ್ ಮೋಸ್ಟ್ ಐಕಾನಿಕ್ ಇನ್ವೆಸ್ಟ್ಮೆಂಟ್. ಬಟ್ ಸಿಕ್ಕಾಪಟ್ಟೆ ನಾನು ಲಕ್ಕಿ ಅಂತ ನಾನು ಹೇಳೋದೇ ಇಲ್ಲ. ಸಿಕ್ಕಾಪಟ್ಟೆ ಅಂದ್ರೆ ಅಫ್ಕೋರ್ಸ್ ಏನೋ ಆ ಲೆವೆಲ್ ವೆಲ್ತ್ ಆಗುತ್ತೆ ಅಂದ್ರೆ ಲಕ್ ಇನ್ವಾಲ್ವ್ ಇದ್ದೇ ಇರುತ್ತೆ. ಬಟ್ ಜಸ್ಟ್ ಲಕ್ ಇಂದ ಹೀಸ್ ಮೇಡ್ ದಟ್ ಮನಿ ಒಂದು ತುಂಬಾ ಕಷ್ಟ ಇದೆ. ಅಷ್ಟು ಐಡಿಯಾಸ್ ಇದೆ. ಕರೆಕ್ಟ್. ಇಫ್ ದೇರ್ ವಾಸ್ ಲೈಕ್ ಒಂದು ಐಡಿಯಾನೋ 2 ಐಡಿಯಾನೋ ಪಿಕಪ್ ಆಗಿದೆ ಅಂದ್ರೆ ರೈಟ್ ಟೈಮ್ ಅಲ್ಲಿ ಏನೋ ಮಾಡಿದ್ರೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರು ಹಿ ವಾಸ್ ಏಬಲ್ ಟು ಪಿಕ್ ದ ರೈಟ್ ಬಿಸ್ನೆಸ್ ಅಂಡ್ ಮತ್ತೆ ಅವನ್ ಜುಂಜುನ್ವಾಲಾಸ್ ಯುನೀಕ್ ಇದು ಅಂದ್ರೆ ಹಿ ವಾಸ್ ಆಲ್ಸೋ ಟ್ರೇಡರ್. ಸ್ಟೋರೀಸ್ ಎಲ್ಲ ಇದೆ, ವೆಕೇಶನ್ ಹೋದಾಗೆಲ್ಲ ಟ್ರೇಡ್ ಮಾಡ್ತಾರೆ ಅಂತ. ಸೊ ವೆರಿ ಯುನೀಕ್ ಪರ್ಸನಾಲಿಟಿ ಅಂಡ್ ದಿಸ್ ಕುಡ್ ಡೂ ಇನ್ವೆಸ್ಟಿಂಗ್ ಅಂಡ್ ಟ್ರೇಡಿಂಗ್. ಸೊ ಇಂಡಿಯಾಲಿ ನೋಬಡಿ ಬೆಟರ್ ದನ್ ಹಿಮ್. ಸ್ಯಾಡ್ಲಿ ನೋ ಮೋರ್. ದೀಪಾವಳಿ ಮಾರ್ಕೆಟ್ ಕ್ರಾಶ್ ಅಲ್ಲೆಲ್ಲ ಬಂದ್ಬಿಟ್ಟು ಟಾರ್ಗೆಟ್ ಕೊಡುತ್ತೆ ನಿಫ್ಟಿ 100,000 ಅಂತ. ಸೊ ವಿಲ್ ಮಿಸ್ ಹಿಮ್ ಕಾನ್ಫಿಡೆನ್ಸ್. ಇಫ್ ಐ ರಿಮೆಂಬರ್, ಐ ಥಿಂಕ್ ಹಿ ವಾಸ್ ಟೆಲ್ಲಿಂಗ್ 2030ಗೆ ನಿಫ್ಟಿ ವಿಲ್ ಬಿ ಅರೌಂಡ್ 120K. 120,000 ಕೇಳ್ತಾರೆ ಆಂಕರ್. ಸೆನ್ಸೆಕ್ಸ್ ಅಂತ ನಿಫ್ಟಿ ಇಲ್ಲ ನಿಫ್ಟಿ ಅಂತ ಕ್ಲಾಸಿಕಲ್ ಆನ್ಸರ್. ಕರೆಕ್ಟ್. 2000 ಕಷ್ಟ ಇದೆ ಅನ್ಸುತ್ತೆ ಆ ರೇಂಜ್ ರೀಚ್ ಆಗೋದು. ಬಿಕಾಸ್ ಅವನು ಮಾತಾಡ್ತಾ ಇದ್ದಂಗೆ ಅಂದ್ರೆ 18% ಗ್ರೋತ್ ರೇಟ್ ಅಲ್ಲಿ. ಬಟ್ ಅದನ್ನ ಅಚೀವ್ ಮಾಡೋದು ಕರೆಕ್ಟ್ ಅಂದ್ರೆ 2030 ಆಗಿದ್ರೆ 34, 35. 2009 ಅಲ್ಲಿ ಅವನೊಂದು ಯೂನಿವರ್ಸಿಟಿ ಲೆಕ್ಚರ್ ಇದೆ. ಯಾವ ಯೂನಿವರ್ಸಿಟಿ ಹೆಸರು ನೆನಪಾಗ್ತಾ ಇದೆ, ಮರ್ತೋಗ್ತಾ ಇದೆ ನನಗೆ. ಯೂಟ್ಯೂಬ್ ಅಲ್ಲಿ ಇದೆ. ಅವ್ನು ಲೆಕ್ಚರ್ ಕೊಡ್ತಾನೆ ಸ್ಟೂಡೆಂಟ್ಸ್ಗೆ. ಅದ್ರಲ್ಲಿ ಅವ್ನು ಕ್ಲಿಯರ್ ಆಗಿ ಹೇಳ್ತಾನೆ ಹೆಂಗೆ ಅಂದ್ರೆ ಯು ಆರ್ ಆಲ್ ಇಂಪೇಷಂಟ್. ನಿಮ್ಗೆಲ್ಲ ಇವಾಗಲೇ ಆಗಬೇಕು. ಬಟ್ ಹಂಗಿಲ್ಲ, ನಮ್ಮ ದೇಶದಲ್ಲೆಲ್ಲ ಸ್ಲೋನೇ ಆಗೋದು. ಬಟ್ ವಿ ವಿಲ್ ಡೂ ವೆರಿ ವೆಲ್ ಅಂತ. ಅದ್ರಲ್ಲಿ ಟಾರ್ಗೆಟ್ಸ್ ಎಲ್ಲ ಕೊಡ್ತಾನೆ. ಸೆನ್ಸೆಕ್ಸ್ ಅಲ್ಲಿ ಹೋಗುತ್ತೆ, ನಿಫ್ಟಿ ಅಲ್ಲಿ ಹೋಗುತ್ತೆ ಅಂತ. ಅವೆಲ್ಲ ಆಗಿದೆ. ಮತ್ತೆ ಪೊಲಿಟಿಕಲ್ ಚೇಂಜ್ ಅವ್ನು ಹೇಳ್ತಾನೆ. ಇವಾಗ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ತಾ ಇದೆ ದೇಶದಲ್ಲಿ. ಪೀಪಲ್ ವಾಂಟ್ ಡಿಫ್ರೆಂಟ್ ಥಿಂಗ್. ಮಿಡಲ್ ಕ್ಲಾಸ್ ಗ್ರೋ ಆಗ್ತಾ ಇದೆ.